ನಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳು ಶುರುವಾಗೋದು ಹೇಗೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದಿರಾ? ಅದೆಷ್ಟೋ ಸಲ ಒಂದೇ ಒಂದು ಸಣ್ಣ ಅಭ್ಯಾಸ ಅದೇ ಇಡೀ ಜೀವನದ ದಿಕ್ಕನ್ನೇ ಬದಲಿಸ್ಬಿಡುತ್ತೆ. ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಅಂಥದ್ದೇ ಒಂದು ಪವರ್ಫುಲ್ ಕಾನ್ಸೆಪ್ಟ್ ಬಗ್ಗೆ. ಅದೇ ಕೀಸ್ಟೋನ್ ಹ್ಯಾಬಿಟ್ಸ್. ಈ ಕಥೆ ಶುರುವಾಗೋದು 1987ರಲ್ಲಿ. ಅಲ್ಕೋವಾ ಅಂತ ಒಂದು ಅಲ್ಯೂಮಿನಿಯಂ ಕಂಪನಿ ಅಕ್ಷರಶಃ ಮುಳುಗೋಗೋ ಸ್ಥಿತಿಯಲ್ಲಿತ್ತು. ಆಗ ತಾನೇ ಹೊಸ ಸಿಇಒ ಆಗಿ ಅಧಿಕಾರ ವಹಿಸ್ಕೊಂಡಿದ್ರು ಪಾಲ್ ಓನೀಲ್. ಇಡೀ ಇನ್ವೆಸ್ಟರ್ಸ್ ಕಮ್ಯುನಿಟಿ ಏನಪ್ಪಾ ಹೇಳ್ತಾರೆ, ಕಂಪನಿನ ಹೇಗೆ ಪಾರು ಮಾಡ್ತಾರೆ ಅಂತ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಾ ಇದ್ರು. ಆಗ ಓನೀಲ್ ಹೇಳಿದ್ದು ಇದೇ ಮಾತು. ಒಂದು ಕ್ಷಣ ಯೋಚನೆ ಮಾಡಿ, ಆ ಮೀಟಿಂಗ್ ರೂಮಲ್ಲಿ ಎಂಥ ಸೈಲೆನ್ಸ್ ಅವರ್ಸಿರುತ್ತೆ ಅಂತ. ಲಾಭದ ಬಗ್ಗೆ, ಕಾಸಿನ ಬಗ್ಗೆ ಮಾತಾಡ್ತಾರೆ ಅನ್ಕೊಂಡ್ರೆ, ಈ ಹೊಸ ಸಿಇಒ ವರ್ಕರ್ ಸೇಫ್ಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಲ್ಲಿದ್ದ ಪ್ರತಿಯೊಬ್ಬರಿಗೂ ಶಾಕ್. ಇದೇನಿದು, ಕಂಪನಿ ಉಳಿಸೋಕ್ ಬಂದಿದಾರೋ ಅಥವಾ ಮುಳುಗ್ಸೋಕು ಅಂತ ಎಲ್ಲರ ಮುಖದಲ್ಲೂ ಒಂದು ಪ್ರಶ್ನೆ. ಇಲ್ಲೇ ಹುಟ್ಕೊಳ್ಳುತ್ತೆ ಅಸಲಿ ಪ್ರಶ್ನೆ. ಬರೀ ವರ್ಕರ್ ಸೇಫ್ಟಿ ಅನ್ನೋ ಒಂದೇ ಒಂದು ವಿಷಯದ ಮೇಲೆ ಫೋಕಸ್ ಇಟ್ಟು ಮುಳುಗುತ್ತಿದ್ದ ಕಂಪನಿ ದಾಖಲೆ ಪ್ರಮಾಣದಲ್ಲಿ ಲಾಭ ಮಾಡೋಕೆ ಹೇಗೆ ಸಾಧ್ಯವಾಯಿತು? ಏನಿದ್ರ ಹಿಂದಿನ ಮ್ಯಾಜಿಕ್? ಬನ್ನಿ, ಈ ರಹಸ್ಯವನ್ನ ಒಟ್ಟಿಗೆ ಸೇರಿ ಬಿಡ್ಸೋಣ. ಮೊದಲನೇದಾಗಿ, ಪಾಲ್ ಓನೀಲ್ ಅವರ ಈ ಸ್ಟ್ರಾಟಜಿ ಯಾಕೆ ಅಷ್ಟೊಂದು ಶಾಕಿಂಗ್ ಆಗಿತ್ತು ಅಂತ ನೋಡೋಣ. ಅವರ ಪ್ರಯಾರಿಟಿ ನಿಜಕ್ಕೂ ಎಲ್ಲರನ್ನೂ ದಂಗುಬಡಿಸಿತ್ತು. 1987ರಲ್ಲಿ ಅಲ್ಕೋವಾ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ಕಂಪನಿ ಸರಿಯಾಗಿ ನಡೀತಾ ಇರಲಿಲ್ಲ, ಇನ್ವೆಸ್ಟರ್ಸ್ಗೆಲ್ಲ ತುಂಬಾನೇ ಭಯ ಶುರುವಾಗಿತ್ತು. ಇಂಥ ಟೈಮ್ನಲ್ಲೇ ಪಾಲ್ ಓನೀಲ್ ಹೊಸ ಸಿಇಒ ಆಗಿ ಎಂಟ್ರಿ ಕೊಟ್ಟಿದ್ದು. ಎಲ್ಲರೂ ಅಂದ್ಕೊಂಡಿದ್ದು ಇವರು ಲಾಭ, ರೀಸ್ಟ್ರಕ್ಚರಿಂಗ್ ಅಂತ ಮಾತಾಡ್ತಾರೆ ಅಂತ. ಆದರೆ ಅವ್ರು ಫೋಕಸ್ ಮಾಡಿದ್ದು ಒಂದೇ ವಿಷಯದ ಮೇಲೆ, ಝೀರೋ ಇಂಜುರೀಸ್, ಅಂದ್ರೆ ಯಾರಿಗೂ ಒಂದೇ ಒಂದು ಗಾಯನೂ ಆಗ್ಬಾರ್ದು ಅಂತ. ಓನೀಲ್ ಅವರ ತಲೆಯಲ್ಲಿ ಒಂದು ಸ್ಪಷ್ಟವಾದ ಐಡಿಯಾ ಇತ್ತು. ಏನಂದ್ರೆ, ಒಂದು ಕಂಪನಿಯನ್ನ ಸೇಫ್ ಆಗಿ ಮಾಡಬೇಕು ಅಂದ್ರೆ ಆ ಕಂಪನಿ ತನ್ನ ಅತ್ಯಂತ ದಕ್ಷ ಅಂದ್ರೆ ಮೋಸ್ಟ್ ಎಫಿಷಿಯಂಟ್ ವರ್ಷನ್ ಆಗಲೇಬೇಕು. ಸೇಫ್ಟಿ ಅನ್ನೋದು ಲಾಭಕ್ಕೆ ಅಡ್ಡಿ ಬರೋ ವಿಷಯ ಅಲ್ಲ, ಬದಲಿಗೆ ಅದೇ ಲಾಭದ ದಾರಿ ಅಂತ ಅವರು ಗಟ್ಟಿಯಾಗಿ ನಂಬಿದ್ರು. ಸರಿ, ಈ ಸೇಫ್ಟಿ ಮೇಲೆ ಫೋಕಸ್ ಮಾಡಿದ್ರಿಂದ ಕಂಪನಿಯಲ್ಲಿ ಚೇಂಜಸ್ ಶುರುವಾಯಿತು. ಆ ಮೊದಲ ಡಾಮಿನೋ ಬಿದ್ದಾಗ ಏನಾಯ್ತು ಅಂತ ನೋಡೋಣ ಬನ್ನಿ. ನೋಡಿ, ಸೇಫ್ಟಿ ಅನ್ನೋ ಒಂದೇ ಒಂದು ಗುರಿ ಇಡೀ ಸಿಸ್ಟಮೇ ಬದಲಾಯಿಸ್ತು. ಮೊದಲನೇದಾಗಿ, ಯೂನಿಯನ್ನಿಂದ ಹಿಡಿದು ಟಾಪ್ ಎಕ್ಸಿಕ್ಯೂಟಿವ್ಸ್ವರೆಗೂ ಎಲ್ಲರೂ ಒಪ್ಪಿಕೊಳ್ಳೋ ತರಹದ ಒಂದು ಕಾಮನ್ ಗೋಲ್ ಸಿಕ್ತು. ಎರಡನೇದು, ಕಮ್ಯುನಿಕೇಷನ್. ಯಾರಾದರೂ ಗಾಯಗೊಂಡ್ರೆ 24 ಗಂಟೆಯೊಳಗೆ ರಿಪೋರ್ಟ್ ಮಾಡಬೇಕು ಅನ್ನೋ ರೂಲ್ ಬಂತು. ಇದರಿಂದ ಮ್ಯಾನೇಜರ್ಗಳು, ವರ್ಕರ್ಗಳು ಮಾತಾಡಲೇಬೇಕಾದ ಪರಿಸ್ಥಿತಿ ನಿರ್ಮಾಣವಾಯಿತು. ಇದಕ್ಕಾಗಿಯೇ ಅಲ್ಕೋವಾ ಒಂದು ಗ್ಲೋಬಲ್ ಇಮೇಲ್ ಸಿಸ್ಟಮ್ ಅನ್ನೇ ರೆಡಿ ಮಾಡ್ತು, ಸೇಫ್ಟಿ ಡೇಟಾ ತಕ್ಷಣ ಶೇರ್ ಆಗಲಿ ಅಂತ. ಕೊನೆಗೆ ಅಪಘಾತಗಳು ಕಡಿಮೆ ಆಗ್ತಾ ಆಗ್ತಾ ನೌಕರರಿಗೆಲ್ಲ ಒಂದು ಹೆಮ್ಮೆ ಬಂತು, ನಾವು ಜೀವ ಉಳಿಸ್ತಾ ಇದೀವಿ ಅಂತ. ಹಾಗಾದ್ರೆ ಇದ್ರ ರಿಸಲ್ಟ್ ಏನಾಯ್ತು ಕೇಳಿದ್ರೆ ಶಾಕ್ ಆಗ್ತೀರಾ. ಓನೀಲ್ ಅವರ ಲೀಡರ್ಶಿಪ್ನಲ್ಲಿ ಅಲ್ಕೋವಾದ ಲಾಭ ಬರೋಬ್ಬರಿ 5 ಪಟ್ಟು ಜಾಸ್ತಿ ಆಯಿತು. 5 ಟೈಮ್ಸ್. ಕಂಪನಿಯ ಚರಿತ್ರೆಯಲ್ಲೇ ಇದು ಆಲ್ ಟೈಮ್ ಹೈ. ನಾವು ಶುರುವಿನಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರ ಇಲ್ಲೇ ಸಿಕ್ಬಿಡ್ತವಲ್ವಾ? ಅಲ್ಕೋವಾದ ಈ ಕಥೆ ನಮ್ಮನ್ನ ಈ ವಿಶ್ಲೇಷಣೆಯ ಪ್ರಮುಖ ಕಾನ್ಸೆಪ್ಟ್ಗೆ ಕರ್ಕೊಂಡು ಬರುತ್ತೆ. ಅದೇ ಕೀಸ್ಟೋನ್ ಹ್ಯಾಬಿಟ್. ಅಂದ್ರೆ, ಒಂದು ನಿರ್ದಿಷ್ಟ ಅಭ್ಯಾಸ, ಅದನ್ನ ನಾವು ಬದಲಾಯಿಸಿದರೆ ಸಾಕು, ಅದೊಂದು ಚೈನ್ ರಿಯಾಕ್ಷನ್ ಶುರು ಮಾಡಿ ಬೇರೆ ಎಲ್ಲಾ ಹ್ಯಾಬಿಟ್ಗಳನ್ನು ತಾನಾಗೇ ಬದಲಾಯಿಸ್ಬಿಡುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸಿಂಪಲ್ ಉದಾಹರಣೆ ಅಂದ್ರೆ ಡಾಮಿನೋ. ಒಂದರ ಪಕ್ಕ ಒಂದಿಟ್ಟಿರೋ ಡಾಮಿನೋಗಳನ್ನು ನೋಡಿರ್ತೀರಲ್ವಾ? ಎಲ್ಲವನ್ನೂ ತಳ್ಳೋ ಅವಶ್ಯಕತೆ ಇಲ್ಲ. ಅದರಲ್ಲಿರೋ ಒಂದೇ ಒಂದು ಅಪ್ರಮುಖವಾದ ಡಾಮಿನೋ ಮೇಲೆ ಫೋಕಸ್ ಮಾಡಿ ಅದನ್ನ ಬೀಳ್ಸಿದ್ರೆ ಸಾಕು, ಇಡೀ ಸಾಲೇ ಬಿದ್ದೋಗುತ್ತೆ. ಕೀಸ್ಟೋನ್ ಹ್ಯಾಬಿಟ್ಸ್ ಕೆಲಸ ಮಾಡೋದು ಕೂಡ ಥೇಟ್ ಇದೇ ರೀತಿ. ಈ ಕೀಸ್ಟೋನ್ ಹ್ಯಾಬಿಟ್ಸ್ ಅನ್ನೋದು ಬರೀ ಕಾರ್ಪೊರೇಟ್ ಪ್ರಪಂಚಕ್ಕೆ ಸೀಮಿತ ಅಲ್ಲ. ಸ್ವಿಮ್ಮಿಂಗ್ ಪೂಲ್ನಿಂದ ಹಿಡಿದು ನಮ್ಮ ಮನೆ ಕಿಚನ್ವರೆಗೂ ಎಲ್ಲ ಕಡೆ ಇದರ ಪವರ್ ಕಾಣಸಿಗುತ್ತೆ. 2 ಅದ್ಭುತ ಉದಾಹರಣೆಗಳನ್ನು ನೋಡೋಣ. ಮೊದಲನೇದು ಲೆಜೆಂಡರಿ ಸ್ವಿಮ್ಮರ್ ಮೈಕೆಲ್ ಫೆಲ್ಪ್ಸ್. ಅವರ ಕೀಸ್ಟೋನ್ ಹ್ಯಾಬಿಟ್ ಏನಿತ್ತು ಗೊತ್ತಾ? ಪ್ರತಿದಿನ ಬೆಳಗ್ಗೆ ಮತ್ತೆ ರಾತ್ರಿ ತಾವು ಪರ್ಫೆಕ್ಟ್ ಆಗಿ ರೇಸ್ ಮಾಡ್ತಾ ಇರೋದನ್ನ ಮನಸ್ಸಲ್ಲೇ ಕಲ್ಪಿಸ್ಕೊಳ್ತಾ ಇದ್ರು. ಇದರಿಂದ ಏನಾಯ್ತು? ಅವರಿಗೆ ಸಖತ್ ಕಾನ್ಫಿಡೆನ್ಸ್ ಬರ್ತಾ ಇತ್ತು. ಯಾಕಂದ್ರೆ ರಿಯಲ್ ರೇಸ್ಗೂ ಮುಂಚೆ ಅವರು ತಮ್ಮ ತಲೆಯಲ್ಲಿ 100 ಸಲ ಗೆದ್ದಿದ್ರು. ಇನ್ನೊಂದು ಉದಾಹರಣೆ, ಒಂದು ವೇಟ್ ಲಾಸ್ ಸ್ಟಡಿ. ಅದರಲ್ಲಿ ಭಾಗವಹಿಸಿದ್ದವರಿಗೆ ವಾರದಲ್ಲಿ ಒಂದೇ ಒಂದು ದಿನ ತಾವು ತಿಂದಿದ್ದನ್ನೆಲ್ಲ ಬರೆದಿಡಿ ಅಂತ ಹೇಳಿದ್ರು ಅಷ್ಟೇ. ಇದರಿಂದ ಜನರಿಗೆ ತಮ್ಮದೇ ತಿನ್ನೋ ಪ್ಯಾಟರ್ನ್ ಅರ್ಥ ಆಗಿ ಅವರೇ ತಾವಾಗೆ ಹೆಲ್ದಿ ಫುಡ್ ಪ್ಲಾನ್ ಮಾಡೋಕೆ ಶುರು ಮಾಡಿದ್ರು. ಸರಿ, ಈ ಕೀಸ್ಟೋನ್ ಹ್ಯಾಬಿಟ್ಸ್ ಯಾಕೆ ಎಷ್ಟೊಂದು ಪವರ್ಫುಲ್? ಈ ಸಣ್ಣ ಸಣ್ಣ ಗೆಲುವುಗಳು ಯಾಕೆ ಅಷ್ಟೊಂದು ಮುಖ್ಯ? ಇದರ ಹಿಂದಿನ ಸೈಕಾಲಜಿ ಏನು ಅಂತ ಈಗ ನೋಡೋಣ. ಕೀಸ್ಟೋನ್ ಹ್ಯಾಬಿಟ್ಸ್ನ ಪವರ್ ಇರೋದೇ ಇಲ್ಲಿ.
ಅವು ಪರ್ಫೆಕ್ಷನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಬದಲಿಗೆ ದೊಡ್ಡ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತವೆ. ಅವು ಹೊಸ ವ್ಯಾಲ್ಯೂಸ್ ಬೆಳೆಯೋಗ್ಬೇಕಾದ ಒಂದು ಕಲ್ಚರನ್ನೇ ಸೃಷ್ಟಿ ಮಾಡ್ತವೆ. ಮುಖ್ಯವಾಗಿ ಅವು ನಮಗೆ ಸಣ್ಣ ಪುಟ್ಟ ಗೆಲುವುಗಳನ್ನು ತಂದುಕೊಡ್ತವೆ. ಈ ಸ್ಮಾಲ್ ವಿನ್ಸ್ ಇದೆಯಲ್ಲ, ಇದೇ ನಮಗೆ ನಾವು ಕೂಡ ದೊಡ್ಡದಾಗಿ ಏನಾದರೂ ಸಾಧಿಸ್ಬೋದು ಅನ್ನೋ ನಂಬಿಕೆ ಕೊಡೋದು. ಸೊ ನೆನ್ಪಿಟ್ಕೋಬೇಕಾದ ಮುಖ್ಯ ವಿಷಯ ಅಂದ್ರೆ ಕೀಸ್ಟೋನ್ ಹ್ಯಾಬಿಟ್ಸ್ ಒಂಥರದ ರಿಪಲ್ ಎಫೆಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಅಂದ್ರೆ ಒಂದು ಕಲ್ಲನ್ನ ನೀರಿಗೆ ಎಸೆದಾಗ ಅಲೆಗಳು ಹರತಲ್ಲ ಹಾಗೆ. ಈ ಎಫೆಕ್ಟ್ನಿಂದಾಗಿ ಬೇರೆ ಒಳ್ಳೆ ಹ್ಯಾಬಿಟ್ಗಳನ್ನ ರೂಢಿಸ್ಕೊಳ್ಳೋದು ತುಂಬಾನೇ ಸುಲಭ ಅನ್ಸೋಕೆ ಶುರುವಾಗುತ್ತೆ. ಇಲ್ಲಿವರೆಗೂ ನಾವು ಕೀಸ್ಟೋನ್ ಹ್ಯಾಬಿಟ್ಸ್ನ ಪವರ್ ಬಗ್ಗೆ ತಿಳ್ಕೊಂಡ್ವಿ. ಹಾಗಾದ್ರೆ ನಮ್ಮ ಕೀಸ್ಟೋನ್ ಹ್ಯಾಬಿಟ್ ಯಾವುದು ಅಂತ ಕಂಡುಹಿಡಿಯೋದು ಹೇಗೆ? ಇಡೀ ಚರ್ಚೆಯ ಸಾರಾಂಶ ಇಷ್ಟೇ. ಒಂದೇ ಒಂದು ವಿಷಯವನ್ನ ಸರಿಯಾಗಿ ಆಯ್ಕೆ ಮಾಡ್ಕೊಂಡ್ರೆ ಯಶಸ್ಸಿನ ಒಂದು ಚೈನ್ ರಿಯಾಕ್ಷನ್ ಅನ್ನೇ ಶುರು ಮಾಡ್ಬೋದು. ಎಲ್ಲವನ್ನೂ ಒಂದೇ ಸಾರಿ ಬದಲಾಯಿಸೋಕೆ ಹೋಗೋ ಬದಲು ಆ ಒಂದು ಮುಖ್ಯ ಅಭ್ಯಾಸ ಯಾವುದು ಅಂತ ಗುರುತಿಸೋದು ಮುಖ್ಯ. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ನಮ್ಮ ಜೀವನದಲ್ಲಾಗ್ಲಿ ಅಥವಾ ನಮ್ಮ ಕೆಲಸದಲ್ಲೇ ಆಗ್ಲಿ ಆ ಒಂದೇ ಒಂದು ಡಾಮಿನೋ ಯಾವುದು? ಅದೊಂದನ್ನು ನಾವು ಸರಿಯಾಗಿ ತಳ್ಳಿದ್ರೆ ಬೇರೆ ಎಲ್ಲವೂ ತಾನಾಗೇ ಬದಲಾಗುತ್ತೆ. ಆ ಡಾಮಿನೋ ಯಾವುದು ಅನ್ನೋದರ ಬಗ್ಗೆ ಯೋಚನೆ ಮಾಡೋಣ.